Dear student, now we are going to deal some more problems on simplest form, right? So in the last video we have discussed that some of the standard substitution for this. Okay, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಈಗ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ ಏನಿದೆ, tan inverse of 1 plus x divided by 1 minus x. ಒಳಗಡೆ ಇರೋ ಟರ್ಮ್ ನೋಡಿ, ವೇರಿಯಬಲ್ ಏನಿದೆ 1 plus x divided by 1 minus x with root or without root. So ಹೇಳಿದೀವಿ, when any expression containing 1 plus x over 1 minus x or 1 minus x over 1 plus x without square root, put x is equal to tan theta, right? So ಇಲ್ಲಿ ತಗೋತಾ ಇದ್ದೀವಿ ನೋಡಿ, put x is equal to, what is x is equal to? Tan theta ತಗೋಬೇಕು. Then what happens to theta? Theta ಬೇಕು ಅಂದ್ರೆ ಆ ಕಡೆ ಹೋಗುತ್ತೆ. So theta is equal to what? Tan inverse of x. ಮಕ್ಕಳಾಗಿ ಅರ್ಥ ಮಾಡ್ಕೊಳ್ಳಿ. This given thing become tan inverse of 1 plus this x become what? Tan theta divided by 1 minus tan theta. Okay, ಆಗ್ಬೋದು ಹಾಗಾದ್ರೆ? So this become tan inverse of, ಮಕ್ಕಳ ಇಲ್ಲಿ ನೋಡಿ, ಇದನ್ನು ಹೀಗೆ ಅನ್ಕೋತೀನಿ, 1 plus tan theta divided by 1 minus ಬರೇ tan theta ನ 1 into tan theta ಅಂತ ಬರ್ಕೋಬೋದಾ? ಹಾಗಾದ್ರೆ ಕಂಪೇರ್ ಮಾಡಿ ಸ್ಟ್ಯಾಂಡರ್ಡ್ ಫಾರ್ಮುಲಾ ಜೊತೆ. ಇದು ಯಾವ ರೀತಿ ಇದೆ? tan inverse of x plus y divided by 1 minus x into y ಇದೆ. That is tan inverse x minus tan inverse y. So this become what? Tan inverse of 1 plus tan inverse of tan theta. Okay, now here tan and tan inverse get cancelled, but tan inverse 1 is what? Pi by 4 plus theta is remaining. ಇಷ್ಟಕ್ಕೆ ಬಿಡಬೇಡಿ. But theta ಅಂದ್ರೆ ಏನು? So that is equal to pi by 4 plus theta is nothing but what? Tan inverse of x. ಗೊತ್ತಾಯ್ತು ಅನ್ಕೊಂಡಿದ್ದೀನಿ ಹೇಗೆ ಮಾಡೋದು ಅಂತ, ರೈಟ್? ನೆಕ್ಸ್ಟ್ ಹೋಗೋಣ. ಇದು ರಿಸೆಂಬ್ಲೆನ್ಸ್ ಇದೆ ನೋಡಿ, ಬಟ್ ಒಂದು ಪ್ಲೇಸಲ್ಲಿ ಏನಿದೆ, ಎ ಇದೆ ಅಷ್ಟೇ. ನಾನು ನೆನ್ನೆ ಡಿಸ್ಕಸ್ ಮಾಡ್ಕೊಂಡಿದ್ದೆ. ವಿತೌಟ್ ಸ್ಕ್ವೇರ್ ರೂಟ್ ಬಂದಾಗ ಪುಟ್ ಎಕ್ಸ್ ಈಸ್ ಈಕ್ವಲ್ ಟು ಟ್ಯಾನ್ ಟೀಟಾ ಕೊಡಬೇಕು. ಬಟ್ ಇಲ್ಲಿ 1 ಇದ್ದಾಗ 1 ಟ್ಯಾನ್ ಟೀಟಾ, ಎ ಇದೆ ಏನು ಕೊಡಬೇಕು? ಎ ಟ್ಯಾನ್ ಟೀಟಾ. ದೇರ್ಫೋರ್ ಏನು ಮಾಡೋಣ ಹಾಗಾದ್ರೆ? ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಎ ಟ್ಯಾನ್ ಟೀಟಾ, ರೈಟ್? ನನಗೆ ಟೀಟಾ ಬೇಕು ಅಂದರೆ ಫಸ್ಟ್ ಟ್ಯಾನ್ ಟೀಟಾ ಬರ್ಕೊಳ್ಳಿ. ಟ್ಯಾನ್ ಟೀಟಾ ಇಸ್ ಈಕ್ವಲ್ ಟು ಎಕ್ಸ್ ಬೈ ಎ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ದೆನ್ ಟೀಟಾ ಇಸ್ ಈಕ್ವಲ್ ಟು ವಾಟ್? ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ. ಒಪ್ಕೋತೀರಾಗಾದ್ರೆ? ಸೊ ನಾವು ಏನಾಯ್ತು ನೋಡಿ, ದಿಸ್ ಬಿಕಮ್ ಟ್ಯಾನ್ ಇನ್ವರ್ಸ್ ಆಫ್, ಮಗು ಅರ್ಥ ಮಾಡ್ಕೊಳ್ಳಿ. ಸೊ ಎ ಪ್ಲಸ್ ಇನ್ ಪ್ಲೇಸ್ ಆಫ್ ಎಕ್ಸ್ what I have to write? ಎ ಟ್ಯಾನ್ ಟೀಟಾ ಡಿವೈಡೆಡ್ ಬೈ ಎ ಮೈನಸ್ ಎಕ್ಸ್ ಜಾಗದಲ್ಲಿ ಏನು ಬರೆಯೋಣ? ಎ ಟ್ಯಾನ್ ಟೀಟಾ. ಹ್ಯಾವ್ ಎ ಲುಕ್, ಬೋತ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಕಾಮನ್ ಆಗಿ ಎ ಇದೆ. ಸೊ ಡಿವೈಡ್ ಬೈ ಎ ನಿಮ್ ಮಾಡ್ಕೊಳ್ಳೋಣ, ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್. ದಿಸ್ ಬಿಕಮ್ ವಾಟ್? ಟ್ಯಾನ್ ಇನ್ವರ್ಸ್ ಆಫ್, ಯೋಚನೆ ಮಾಡಿ, ಎ ಕ್ಯಾನ್ಸಲ್ ಆಗುತ್ತೆ, 1 ಪ್ಲಸ್ ಟ್ಯಾನ್ ಟೀಟಾ ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ ಟೀಟಾ, ರೈಟ್? ಇಲ್ಲಿ ಮಕ್ಕಳು ಅರ್ಥ ಮಾಡ್ಕೊಳ್ಳಿ, ಓನ್ಲಿ 1 ಟ್ಯಾನ್ ಟೀಟಾ ಅನ್ಕೊಳ್ಳೋ ಬದಲು 1 ಇಂಟು ಟ್ಯಾನ್ ಟೀಟಾ ಕರ್ಕೋಬೋದಾ? ಸೊ ನಾವು ಏನಾಗುತ್ತೆ? ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ವೈ ಡಿವೈಡೆಡ್ ಬೈ 1 ಮೈನಸ್ ಎಕ್ಸ್ ಇಂಟು ವೈ, ದಟ್ ಈಸ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಪ್ಲಸ್ ಟ್ಯಾನ್ ಇನ್ವರ್ಸ್ ವೈ. ದಿಸ್ ಬಿಕಮ್ ವಾಟ್? ಟ್ಯಾನ್ ಇನ್ವರ್ಸ್ ಆಫ್ 1 ಪ್ಲಸ್ ಟ್ಯಾನ್ ಇನ್ವರ್ಸ್ ಆಫ್ ಟ್ಯಾನ್ ಟೀಟಾ. ಓಕೆ, ಗಮನ ಇಟ್ಟು ಕೇಳಿಸ್ಕೋಬೇಕು. ಸೊ ನಾವು ಟ್ಯಾನ್ ಇನ್ವರ್ಸ್ ಕ್ಯಾನ್ಸಲ್ ಆಗುತ್ತೆ. ವಾಟ್ ಈಸ್ ಟ್ಯಾನ್ ಇನ್ವರ್ಸ್ 1? ದಟ್ ಈಸ್ ಪೈ ಬೈ 4 ಪ್ಲಸ್ ಟೀಟಾ, ದಟ್ ಈಸ್ ಈಕ್ವಲ್ ಟು ಪೈ ಬೈ 4 ಪ್ಲಸ್ ಟೀಟಾ ಅಂದ್ರೆ ಏನಪ್ಪ? ಅಲ್ಲಿ ನೋಡಿ, ಇಲ್ಲಿ ಜಸ್ಟ್ ಹ್ಯಾವ್ ಎ ಲುಕ್. ಟೀಟಾ ಈಸ್ ವಾಟ್? ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ. ಒಪ್ಪೋತೀರಾಗಾದ್ರೆ? ಇಸ್ ಇಟ್ ಕ್ಲಿಯರ್? ಲುಕ್ ಅಟ್ ದ ಥರ್ಡ್ ಪ್ರಾಬ್ಲಮ್. ಸೊ ನಾವು ಅಗೇನ್ ಇಟ್ ಈಸ್ ವೆರಿ ಸಿಮಿಲರ್ ಟು ದಿಸ್. ವಿತೌಟ್ ಸ್ಕ್ವೇರ್ ರೂಟ್ ಇದೆ, put x is equal to tan theta. When x is equal to tan theta, theta is equal to what? Tan inverse of x. Okay, therefore this become what? Tan inverse of 1 minus tan theta divided by 1 plus tan theta. Is it clear? Okay, now this become what? Tan inverse of, ನೋಡಿ ಹಾಗೆ ಬರೆಯೋಣ, 1 minus tan theta divided by 1 plus only tan theta na 1 into tan theta ಅಂತ ಬರ್ಕೋಬೋದಾ? What is 1 into tan theta? That is tan theta itself. Now it is in the form of tan inverse of x minus y divided by 1 plus x into y. That is tan inverse x minus tan inverse y. Nothing but what? Tan inverse of 1 minus tan inverse of tan theta. ಹಾಕ್ಬೋದಾ ಮಕ್ಕಳ? So tan inverse 1 is what? Pi by 4 minus tan inverse of tan, that is equal to what? Theta, ಎರಡು ಕ್ಯಾನ್ಸಲ್ ಆಗಿ, that is equal to pi by 4 minus theta ಅಂದ್ರೆ ಏನು? Theta is what here? Tan inverse of x.
ಸೊ ದೀಸ್ ಆರ್ ದ ಪ್ರಾಬ್ಲಮ್ಸ್. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಹಾಗಾದ್ರೆ ಫ್ಯೂ ಮೋರ್ ಪ್ರಾಬ್ಲಮ್ಸ್ ತಗೋತಾ ಇದ್ದೀನಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿಪ್ಪ ಮಕ್ಕಳ. ಓಕೆ, ನಾವು ಓಕೆ ಡಿಫ್ರೆನ್ಸ್ ನೋಡಿ, ಗಮನ ಕೊಡಿ. ಜಸ್ಟ್ ಲುಕ್ ಅಟ್ ದ ಡಿಫ್ರೆನ್ಸ್. ಏನಿದೆ ನೋಡಿ, ಪ್ರೀವಿಯಸ್ಗೂ ಇದಕ್ಕೂ ಜಸ್ಟ್ ಸ್ಕ್ವೇರ್ ರೂಟ್ ಇದೆ ಫಾರ್ ದ ಸೇಮ್ ಪ್ರಾಬ್ಲಮ್. ಸೊ ನಾವು ಏನು ಡಿಸ್ಕಸ್ ಮಾಡಿದ್ದೀವಿ, ವ್ಯಾನ್ an expression containing 1 plus x over 1 minus x or 1 minus x over 1 plus x with square root ಇದ್ರೆ put x is equal to cos 2 theta ಅಂತ ಹೇಳಿದ್ವಿ. ಕೊಡೋಣ ಹಾಗಾದ್ರೆ. ಸೊ put x is equal to cos 2 theta. ಓಕೆ, ಕಾಸ್ ನ ಟ್ರಾನ್ಸ್ಫರ್ ಮಾಡಿ ಏನು ಉಳ್ಕೊಳ್ಳುತ್ತೆ, 2 theta is equal to cos inverse of x. ಒಪ್ಕೋತೀರಾ ಹಾಗಾದ್ರೆ? then theta is equal to 2 ಆ ಕಡೆ ಹೋದ್ರೆ 1/2 cos inverse of x, nothing but cos inverse of x divided by 2. therefore this become tan inverse of, ಯೋಚನೆ ಮಾಡಿ, square root of 1 plus x ಅಂದ್ರೆ cos 2 theta. ಒಪ್ಕೋತೀರಾ? divided by 1 minus cos 2 theta. Okay, that is equal to tan inverse of, makla we have the expression that 1 plus cos 2 theta, that is 2 cos square theta, gottide alva, divided by 1 minus cos 2 theta, that is 2 sin square theta. 2 to cancel ಆಗುತ್ತೆ ನೋಡಿ. so 2 to cancel ಆಗುತ್ತೆ, ಏನಾಗುತ್ತೆ ನೋಡಿ, cos square by sin square, that is cot square theta. root to square cancel ಆಗಿ ಏನು ಉಳಿಯುತ್ತೆ, cot. so this become cot. ಚೆನ್ನಾಗಿ ಗೊತ್ತಿದೆ. ಟ್ಯಾನ್ ಇನ್ವರ್ಸ್ ಆಫ್, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಔಟ್ಸೈಡ್ ಟ್ಯಾನ್ ಇನ್ವರ್ಸ್ ಇರೋದ್ರಿಂದ ಒಳಗಡೆ ಟ್ಯಾನೇ ಬರಬೇಕು. ಹಾಗಾದ್ರೆ ಕಾಟ್ ಏನಂತ ಬರೆಯೋಣ, ಸೊ ಟ್ಯಾನ್ ಆಫ್ π/2 minus theta. ಓಕೆ, ಟ್ಯಾನ್ ಅಂಡ್ ಟ್ಯಾನ್ ಇನ್ವರ್ಸ್ ಕ್ಯಾನ್ಸಲ್. what happens here, π/2 minus theta, that is equal to π/2 minus theta ಅಂದ್ರೆ ಏನು ನೋಡ್ರೋ ಅಲ್ಲಿ, ಆಫ್ cos inverse of x. is it clear? ಓಕೆ, ಸಿಮಿಲರ್ ಆಗಿದೆ ನೋಡಿ. ಇನ್ ಪ್ಲೇಸ್ ಆಫ್ 1 ಏನಿದೆ, ಇಲ್ಲಿ a ಇದೆ. ಹಾಗಾಗಿ ವಿತ್ ರೂಟ್ ಇರೋದ್ರಿಂದ cos 2 theta ತಗೋಬೇಕು. ಏನು cos 2 theta? a cos 2 theta. ಸೊ ನಾವು put x is equal to a cos 2 theta. then cos 2 theta is equal to x by a. then 2 theta is equal to cos inverse of x by a. that implies theta is equal to half into cos inverse of x by a. okay, now this become what, ಏನಾಗುತ್ತೆ ಮಕ್ಕಳ ನೋಡಿ, tan inverse of square root of a plus x place ಅಲ್ಲಿ ಏನು ಬರೀಬೇಕು, a cos 2 theta divided by a minus x place ಅಲ್ಲಿ a cos 2 theta. ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಅಲ್ಲಿ a ಕಾಮನ್ ಇದೆಯಾ ನೋಡಿ. so divide numerator and denominator by what, a. so this become tan inverse of square root of, so 1 plus cos 2 theta divided by 1 minus cos 2 theta. ಒಪ್ಪುತ್ತೀರಾ? this become what, tan inverse of square root of, ಮಕ್ಕಳ what is 1 plus cos 2 theta, that is 2 cos square theta divided by 1 minus cos 2 theta, that is what, 2 sin square theta. 2 to cancel ಆಗುತ್ತಾ? this become what, tan inverse of cot theta ಬರುತ್ತೆ ನೋಡಿ. okay, this become tan inverse of, ಆ cot theta ನ ಏನಂತ ಬರ್ಕೋಬಹುದು, tan of π/2 minus theta. okay, tan inverse cancel ಆಗುತ್ತೆ. remaining thing is what, π/2 minus theta, that is equal to π/2 minus theta ಅಂದ್ರೆ ಏನಿದೆ ನೋಡಿ ಅಲ್ಲಿ, that is equal to half cos inverse of x by a. right, so this is the simplest form of this. look at the last problem. so with root 1 minus x over 1 plus x, therefore put x is equal to cos 2 theta, with root ಇರೋದ್ರಿಂದ. then theta ಏನಾಗುತ್ತೆ, half cos inverse of x. so therefore this become tan inverse of square root of 1 minus x is cos 2 theta divided by 1 plus cos 2 theta. is it clear? so that is equal to tan inverse of, ಮಕ್ಕಳ ಅರ್ಥ ಮಾಡ್ಕೊಳ್ಳಿ, 1 minus cos 2 theta is what, 2 sin square theta divided by what, 2 cos square theta ಮಕ್ಕಳ. so that become what, tan inverse of, 2 to cancel ಆಗುತ್ತೆ ಹೌದಾ,
sin square by cos square is tan square. Root tan square ಅಂದ್ರೆ root 2 square cancel ಆಗಿ ಏನು ಉಳಿತು tan theta. Now tan and tan inverse cancel, what you will get theta. But theta ಅಂದ್ರೆ ಏನು ನೋಡಿ, that is half cos inverse of x. Okay, this is the simplest form. ಆದರೆ ಡಿಯರ್ ಸ್ಟೂಡೆಂಟ್ ಒಂದು ಅಬ್ಸರ್ವ್ ಮಾಡಬೇಕು, 1 plus x over 1 minus x or 1 minus x over 1 plus x. Without root put x is equal to tan theta, with root put x is equal to cos 2 theta. ಅರ್ಥ ಆಗ್ಬೋದಾ? ಥ್ಯಾಂಕ್ ಯು.